ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ತನಿಷಾ ಪೇಕ್ ಅನಿಸುತ್ತಾರೆ, ಕಾರ್ತಿಕ್ ವಿನ್ನರ್ ಆಗ್ತಾರೆ ಎಂದ ಪವಿ ಪೋಪ. ಹಾಗಾದರೆ ಕಾರಣವೇನು? ಬಿಗ್ ಬಾಸ್ ಮನೆಯೊಳಗೆ ವೈಟ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ದ ಪವಿ ಪೋಪ ಕೆಲವೇ ದಿನಗಳಲ್ಲಿ ಆಟ ಮುಗಿಸಿ ವಾಪಸ್ ಬಂದಿದ್ದಾರೆ. ಶೋನಿಂದ ಎಲಿಮಿನೇಟ್ ಆದ ಮೇಲೆ ಬಿಗ್ ಬಾಸ್ ಬಗ್ಗೆ ಸಾಕಷ್ಟು ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ವೈಟ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋಗೆ ಕಾಲಿಟ್ಟಿದ್ದ ಪವಿ ಪೋಪ ಹೋದಷ್ಟೇ ಬೇಗ ವಾಪಸ್ ಬಂದಿದ್ದಾರೆ. ಈಗಾಗಲೇ ಎಪಿಸೋಡ್ಗಳನ್ನು ನೋಡಿದ್ದ ಅವರು ಸ್ಪರ್ಧಿಗಳ ವರ್ತನೆಗಳನ್ನು ಅರಿತುಕೊಂಡು ಲೆಕ್ಕಾಚಾರ ಮಾಡಿ ಆಡುತ್ತಾರೆ. ಅವರಿಂದಾಗಿ ಮನೆಯ ಪರಿಸ್ಥಿತಿ ಬದಲಾಗುತ್ತಿದೆ ಎನ್ನಲಾಗಿತ್ತು. ಆದರೆ ಮನೆಯೊಳಗೆ ಪವಿ ಅಂದುಕೊಂಡ ಮಟ್ಟಿಗೇನೂ ಗಮನ ಸೆಳೆಯಲಿಲ್ಲ. ಬಿಗ್ ಬಾಸ್ ಮನೆಯಿಂದ 3ನೇ ವಾರಕ್ಕೆ ವಾಪಸ್ ಬಂದಿರುವ ಪವಿ ಹೊರಬರುವ ನಿರೀಕ್ಷೆ ಸಣ್ಣದಾಗಿತ್ತು. 80% ಹೊರಗೆ ಬರಬಹುದು ಅಂದುಕೊಂಡಿದ್ದೆ. ಎಲ್ಲರೂ ನನ್ನ ಟಾರ್ಗೆಟ್ ಮಾಡುತ್ತಿರುವುದನ್ನು ನೋಡಿ ಈ ವಾರ ಹೋಗಬಹುದು ಅನ್ನೋದು ಪಕ್ಕಾ ಎನಿಸಿತ್ತು. ಈ ವಾರ ನಾನು ಸ್ವಲ್ಪ ಕಮ್ಮಿ ಪ್ರಯತ್ನ ಪಟ್ಟಿದ್ದಕ್ಕೂ ಕಾರಣವಾಯಿತು ಎಂದುಕೊಳ್ಳಿವೆ. ವೈಟ್ ಕಾರ್ಡ್ ಮೂಲಕ ಹೋದಾಗ ಸಡನ್ ಆಗಿ ಯಾರನ್ನೂ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಲಿಲ್ಲ. ಎಲ್ಲರ ಜೊತೆಗೂ ನಾನು ಚೆನ್ನಾಗಿಯೇ ಇದ್ದೆ. ಕೆಲವರು ಮಾತ್ರ ನನಗೆ ಕಂಫರ್ಟೇಬಲ್ ಅನಿಸಿದರು. ಹಾಗಾಗಿ ಅವರ ಜೊತೆ ಜಾಸ್ತಿ ಸಮಯ ಚೆನ್ನಾಗಿದ್ದೆ. ಸಂಗೀತ, ಕಾರ್ತಿಕ್ ಅವರಿದ್ದ ತಂಡ ನನ್ನನ್ನು ಟಾರ್ಗೆಟ್ ಮಾಡಿದರು. ಅವಿನಾಶ್ ಶೆಟ್ಟಿ ಅವರನ್ನು ತಮ್ಮ ಕಡೆ ಅವರು ಎಳೆದುಕೊಂಡರು. ವಿನಯ್ ತಂಡದಲ್ಲಿ ನಾನು ಇದ್ದೀನಿ ಎಂದುಕೊಂಡು ನನ್ನನ್ನು ಟಾರ್ಗೆಟ್ ಮಾಡಿಕೊಂಡೇ ಬಂದರು. ವಿನಯ್ ಮೇಲೆ ಅವರಿಗೆ ಇರುವ ಕೋಪಕ್ಕೆ ನಾನು ಬಲಿಯಾದೆ ಅನಿಸುತ್ತಿದೆ. ಮತ್ತು ಮೊದಲು ಸಂಗೀತ ತಂಡದವರು ರಾಕ್ಷಸರಾಗಿದ್ದರು. ಆಗ ಅವರು ಹೇಳಿದ್ದನ್ನೆಲ್ಲ ನಾವು ಮಾಡಿದ್ದೆವು. ಆದರೆ ನಂತರ ನಾವು ರಾಕ್ಷಸರಾದಾಗ ನಮ್ಮ ಯಾವ ಮಾತನ್ನು ಅವರು ಕೇಳಲಿಲ್ಲ. ಅದು ನಮ್ಮನ್ನು ಪ್ರಚೋದಿಸಿತು. ಅವರು ನನ್ನ ಮೇಲೆ ನೀರು ಹೊರಹಾಕಿದರು. ಬೇಕಾದರೂ ನನಗೆ ಉಸಿರಾಡಲು ಆಗುತ್ತಿಲ್ಲ ಎಂದು ಹೇಳುತ್ತಿದ್ದೆ. ಆದರೆ ಕಾರ್ತಿಕ್, ಸಂಗೀತ, ತನಿಷಾ ಮೂವರು ನನಗೆ ಉಸಿರಾಡಲು ಅವಕಾಶ ಕೊಡದ ಹಾಗೆ ನೀರು ಹಾಕಿದರು. ಆ ಕೋಪ ಸ್ವಲ್ಪ ನನಗೆ ಇತ್ತು. ಮರುದಿನ ಆ ಟಾಸ್ಕ್ ಮತ್ತೆ ಬಂದಾಗ ಅವರಿಗೂ ಆ ನೋವು ಗೊತ್ತಾಗಲಿ ಎಂದೇ ನಾನು ಅವರಿಗೆ ನೀರು ಎರಚಿದೆವು. 15 ನಿಮಿಷ ಕೂಡ ಅವರಿಗೆ ಕುರ್ಚಿ ಮೇಲೆ ಕೂರಲು ಸಾಧ್ಯವಾಗಲಿಲ್ಲ. ನಾನು 2 ಗಂಟೆ ಕೂತಿದ್ದೆ. ಸಂಗೀತ ಮತ್ತು ಪ್ರತಾಪ್ ತೊಂದರೆ ಆಗಿದೆ, ಅದರ ಬಗ್ಗೆ ನನಗೆ ವಿಷಾದವಿದೆ ಎಂದಿದ್ದಾರೆ. ನಾನು ಉತ್ತಮ ಪಡೆದುಕೊಂಡಿದ್ದಕ್ಕೆ ನನಗೆ ಹೆಮ್ಮೆ ಇದೆ. ನನ್ನನ್ನು ಈ ವಾರದಲ್ಲಿ ನಾನು ಪ್ರೂವ್ ಮಾಡಿಕೊಂಡಿದ್ದೆ, ಚೆನ್ನಾಗಿ ಆಡಿದ್ದೆ. ಹಾಗೆಯೇ ಕಳಪೆಯ ನಾನು ಒಪ್ಪಿಕೊಳ್ಳುತ್ತೇನೆ. ಜೈಲಿನಲ್ಲಿ ಇದ್ದುಕೊಂಡು ಸುದೀಪ್ ಸರ್ ಕಳಿಸಿದ ಊಟ ತಿಂದಿದ್ದು ನನಗೆ ತುಂಬ ಖುಷಿಯಾದ ವಿಷಯ. ಆಗ ಜೈಲಿನಲ್ಲಿದ್ದೇನೆ ಎಂಬ ಫೀಲ್ ನನಗೆ ಅನಿಸುತ್ತಿಲ್ಲ. ನಮ್ರತಾ ಅವರು ನಿಜವಾದ ಬಿಗ್ ಬಾಸ್ ಆಟ ಆಡುತ್ತಿದ್ದಾರೆ ಎಂದು ನನಗೆ ಅನಿಸುತ್ತಿದೆ. ಹಾಗೆ ಸಂಗೀತ, ಕಾರ್ತಿಕ್ ಕೂಡ ಓಕೆ. ನನಗೆ ತನಿಷಾ ಕುಪಂಡ ಫೇಕ್ ಅನಿಸುತ್ತಾರೆ. ಟಾಸ್ಕ್ ಟೈಮಲ್ಲಿ ಒಂದು ಥರ ಇರ್ತಾರೆ, ಮನೆಯೊಳಗೆ ಒಂಥರ ಇರ್ತಾರೆ. ಟಾಸ್ಕನ್ನು ಮನೆಯಲ್ಲಿ ಬಿಟ್ಟು ಹೋಗೋಣ ಅಂತಾರೆ. ಅದೇ ಬೇರೆಯವರ ಹಾಗೆ ಮಾಡಿದಾಗ ಅದನ್ನು 1-2 ವಾರವಾದರೂ ಮರೆಯದೆ ಅದೇ ಕಾರಣ ನೀಡುತ್ತಿರುತ್ತಾರೆ. ಟಾಪ್ 5ರಲ್ಲಿ ಕಾರ್ತಿಕ್, ವಿನಯ್, ನಮ್ರತಾ, ಸಂಗೀತ ಇರಬೇಕು ಎಂಬ ಆಸೆ ನನಗಿತ್ತು. ಆದರೆ ಈಗ ಅವರು ಆಡುತ್ತಿರುವ ರೀತಿ ನೋಡಿದರೆ ನನಗೆ ಅನುಮಾನ ಇದೆ ಎಂದು ಮುಂದೆ ಹೋಗುತ್ತಾರೆ ಎನ್ನುವುದರ ಬಗ್ಗೆ ಅದು ನಿರ್ಧಾರವಾಗಲಿದೆ. ಕಾರ್ತಿಕ್ ವಿನ್ನರ್ ಆಗಬಹುದು ಅನಿಸುತ್ತಿದೆ. ವಿನಯ್ ಹಾಗೂ ನಮ್ರತಾ ನನ್ನ ಫ್ರೆಂಡ್ ಆಗಿದ್ದರೂ ಕಾರ್ತಿಕ್ ಅವರು ಏನೋ ಒಂದು ರೀತಿಯ ಪಾಸಿಟಿವ್ ಫೀಲ್ ನೀಡ್ತಾರೆ. ಬಹುಶಃ ನೀಡುವವರಿಗೆ ಹಾಗೇ ಅನಿಸಬಹುದು. ಆದರೆ ವಿನಯ್ ಅವರು ಎಲ್ಲರನ್ನೂ ಅಗ್ರೆಸಿವ್ ಆಗುತ್ತಾರೆ ಎನ್ನುತ್ತಾರೆ. ಆದರೆ ಅವರು ಆ ರೀತಿ ಅಲ್ಲ. ನಾವು ಮನೆಯೊಳಗೆ ಹೋಗುವಾಗ ನಮಗೊಂದು ವಿಶೇಷ ಅಧಿಕಾರವ ಸಿಕ್ಕಿತ್ತು, ಯಾರನ್ನಾದರೂ ಸೇವ್ ಮಾಡಬಹುದು ಎಂದು. ಆಗ ನಾವು ಸಿರಿ ಮತ್ತು ತುಕಾಲಿ ಸಂತು ಅವರನ್ನು ಸೇವ್ ಮಾಡಿದೆವು. ನಾವು ಮಾಡಿರುವ ಮೊದಲ ತಪ್ಪು ಅದು. ಅವರನ್ನು ಸೇವ್ ಮಾಡಿರದಿದ್ದರೆ ಅವರು ಈ ಜಾಗದಲ್ಲಿ ಇರುತ್ತಿದ್ದರು. ಅವಿನಾಶ್ ಒಳ್ಳೆಯ ಮನುಷ್ಯ, ಆದರೆ ಗೊಂದಲ ತುಂಬ ಇದೆ. ಒಬ್ಬರೇ ಆಟ ಆಡಲು ಪ್ರಯತ್ನ ಪಡ್ತಿಲ್ಲ, ಯಾವ ಗ್ರೂಪ್ನಲ್ಲಿ ಸೇರಿಕೊಳ್ಳಲು ಎಂದು ಯೋಚಿಸುತ್ತಿದ್ದಾರೆ. ಅವರಿಗೆ ಏನೋ ಭಯ ಕಾಡುತ್ತಿರುವ ಆಗಿದೆ. ಅವರಿಗೆ ಇನ್ನೂ ಟೈಮ್ ಬೇಕು ಅನಿಸುತ್ತಿದೆ. ಬಟ್ ಅಷ್ಟೊಂದು ಟೈಮ್ ಇಲ್ಲ. ಈಗ ಚೆನ್ನಾಗಿ ಆಡಿದರೆ ಇರ್ತಾರೆ, ಇಲ್ಲಂದೇ ಇಲ್ಲಿ ಅವರನ್ನು ಯಾರಾದರೂ ತಿಂದು ಬಿಡ್ತಾರೆ ಎಂದಿದ್ದಾರೆ. ಮತ್ತು ಬಿಗ್ ಬಾಸ್ ಮನೆಯಲ್ಲಿ ರಾತ್ರಿ ಎಲ್ಲರಿಗೂ ಅಡುಗೆ ಮಾಡಿಕೊಡುತ್ತಿದ್ದೆ. ತುಕಾಲಿ ಸಂತು ಅವರ ಜೊತೆಗೆ ಅಡುಗೆ ವಿಷಯದಲ್ಲಿ ಜಗಳ ಆಡುತ್ತಿದ್ದೆ. ಅದು ಬಿಟ್ಟರೆ ಪ್ರತಿದಿನ ಊಟ ಆದ ಮೇಲೆ ನಾನು, ನಮ್ರತಾ, ವಿನಯ್, ಮೈಕಲ್ ಆಚೆ ಬಂದು 1 ತಾಸು ಗಾಳಿಯಲ್ಲಿ ಕೂತು ಮಾತನಾಡುತ್ತಿದ್ದೆವು. ಅದನ್ನು ಮಿಸ್ ಮಾಡಿಕೊಳ್ಳುತ್ತೇನೆ ಎಂದು ಬಿಗ್ ಬಾಸ್ ಜರ್ನಿ ನಾನು ಎಂದಿಗೂ ಮರೆಯುವುದಿಲ್ಲ, ಯಾಕೆಂದರೆ ಅದು ಅಷ್ಟೊಂದು ಅಮೂಲ್ಯವಾಗಿದೆ ಎಂದಿದ್ದಾರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.